ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸ್ದೆ. ನೈವೇದ್ಯಕ್ಕೆ ಅಂದ್ಬಿಟ್ಟು ಒಂದ್ ಸ್ವಲ್ಪ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ. ಪಾಯಸ ಮಾಡಿದ್ದೆ, ಅನ್ನ ಮತ್ತೆ ನುಗ್ಗೆಕಾಯಿ ಸಾಂಬಾರು, ಹಪ್ಳ ಇಷ್ಟು ಮಾಡಿದ್ದೆ. ಯಾಕಂದ್ರೆ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ, ಸ್ವಲ್ಪ ನೈವೇದ್ಯ ಮಾಡ್ಬಿಡೋಣ ಹಾಗೆ ಅಂದ್ಬಿಟ್ಟು ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಮಾಡೋಣ ಅಂತ ಮಾಡ್ದೆ ಎಲ್ಲ. ನಮ್ಮ ಮನೆ ದೇವರು ತಿರುಪತಿ ವೆಂಕಟರಮಣ ಆಗಿರೋದ್ರಿಂದ ನಾವು ತಿರುಪತಿ ಹೊರಟಿದೀವಿ. ನಾವು ಒಂದ್ 15 ಮೆಂಬರ್ಸ್, ಮಕ್ಕಳೆಲ್ಲ ಸೇರಿ ಒಂದ್ 15 ಮೆಂಬರ್ಸ್ ಹೊರಟಿದೀವಿ. ಒಂದೂವರೆ ತಿಂಗಳು ಮುಂಚೆನೆ ಟ್ರೈನ್ ಬುಕ್ ಎಲ್ಲ ಮಾಡ್ಕೊಂಡಿದ್ವಿ. ಟ್ರೈನ್ ಇದ್ದಿದ್ದು ರಾತ್ರಿ 10 11 10ಕ್ಕಿತ್ತು. ನಮಗೆ ಡೈರೆಕ್ಟ್ ಮೈಸೂರಿಂದ ತಿರುಪತಿಗೆ ರಿಸರ್ವೇಶನ್ ಸಿಕ್ಲಿಲ್ಲ. ಯಾಕಂದ್ರೆ ನಾವು ತುಂಬಾ ಲೇಟ್ ಆಗಿ ಪ್ಲಾನ್ ಮಾಡಿದ್ವಿ. ಒಂದ್ 3 ಮಂತ್ಸ್ ಮುಂಚೆನೆ ಪ್ಲಾನ್ ಮಾಡ್ಬೇಕು, ನಿಮ್ಗೆ ಕರೆಕ್ಟ್ ಆಗಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಬೇಕು ಅಂದ್ರೆ. ಅದಕ್ಕೋಸ್ಕರ ನಾವು ಮೈಸೂರಿಂದ ರೇಣುಗುಂಟ ಟ್ರೈನ್ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಬರುತ್ತೆ, ಅದು ಒಂದು 10 ಮಿನಿಟ್ಸ್ 28 ಕಿಲೋಮೀಟರ್ಸ್ ಆಗುತ್ತೆ ಅಂದ್ರೆ 10 ಮಿನಿಟ್ಸ್ ಜರ್ನಿ ಅಷ್ಟೇ ಫ್ರೆಂಡ್ಸ್. ನಾವು ಹೋಗಿದ್ದ ಅನುಭವದ ಪ್ರಕಾರ ರೇಣುಗುಂಟಾಗೆ ನಾವು ರಿಸರ್ವೇಶನ್ ಮಾಡ್ಕೊಂಡಿದ್ವಿ. ಅದು ಮಾರನೇ ಬೆಳಿಗ್ಗೆ 8 ಗಂಟೆಗೆಲ್ಲ ರೇಣುಗುಂಟ ತಲುಪ್ತಾ ಇತ್ತು. ಅಲ್ಲಿಂದ ಮತ್ತೆ ನಾವು ತಿರುಪತಿಗೆ ಟ್ರಾವೆಲ್ ಮಾಡ್ಬೇಕು. ನೀವು ಬಸ್ಸಲ್ಲಾದ್ರೂ ಹೋಗ್ಬೋದು, ಆಟೋಗಳು ಕೂಡ ಸಿಗುತ್ತೆ, ಮತ್ತೆ ಟ್ಯಾಕ್ಸಿಗಳು ಕೂಡ ಸಿಗುತ್ತೆ. ನೀವು ಎಷ್ಟ್ ಜನ ಇರ್ತೀರಾ ಅದ್ರ ಮೇಲೆ ಡಿಪೆಂಡ್. ಆ ತರ ಮಾಡ್ಕೊಂಡು ನೀವು ಹೋಗ್ಬೋದು. ಫಸ್ಟೇ ಫಿಕ್ಸ್ ಮಾಡಿರ್ತಾರೆ ಇಷ್ಟು ಪ್ರೈಸ್ ಅಂತ ವೆಹಿಕಲ್ಸಿಗೆಲ್ಲ. ನೀವು ಎಷ್ಟು ಜನ ಇದ್ದೀರಾ ಅದ್ರ ನಾವು ಒಂದ್ ಟಿ ಮಾಡ್ಕೊಂಡ್ವಿ. ಮಕ್ಳೆಲ್ಲ ರೀಲ್ಸ್ ಮಾಡ್ತೀವಿ ಅಂತ ಮಾಡ್ತಾ ಇದ್ರು, ಇಲ್ಲಿ ಮಾಡಿದ್ರು. ಆದ್ರೆ ತಿರುಪತಿಗೆ ಹೋದ್ಮೇಲೆ ಅವರಿಗೆ ದರ್ಶನ ಎಲ್ಲ ಆಗಿ ಸುಸ್ತಾಗ್ಬಿಟ್ಟಿತ್ತು, ಅಲ್ಲಿ ಮಾಡಕ್ಕೆ ಆಗ್ಲಿಲ್ಲ. ಟ್ರೈನ್ ಕೂಡ ಬಂತು, ನಾವು ಕೂಡ ಎಲ್ಲ ಕೂತ್ಕೊಂಡ್ವಿ. ನೈಟ್ ಆಗಿರೋದ್ರಿಂದ ಎಲ್ಲ ಸೆಟ್ ಮಾಡ್ಕೊಂತಾ ಇದೀವಿ. ನಾವು ಮಾಡಿದ್ದು ಈ ಕಡೆಯಿಂದ ನಮಗೆ AC ಕಂಪಾರ್ಟ್ಮೆಂಟ್ ಅಲ್ಲೇ ಸಿಕ್ಕಿತ್ತು, ಆ ಕಡೆಯಿಂದ ಸಿಕ್ಲಿಲ್ಲ ನಮ್ಗೆ. ಯಾಕೆ ವೇಟಿಂಗ್ ಲಿಸ್ಟ್ ಬೇಡ ಅಂದ್ಬಿಟ್ಟು ನಾವು ಆ ಕಡೆಯಿಂದ ಬರಕ್ಕೆ ಸ್ಲೀಪರ್ ಅಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ನಾವು ಬೇಗ ಪ್ಲಾನ್ ಮಾಡಿದಿದ್ರೆ ನಾವು 300 ರುಪೀಸ್ ಟಿಕೆಟ್ ಕೂಡ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಬೋದಲ್ವಾ. ಅದು 3 ಮಂತ್ಸ್ ಮುಂಚೆನೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಬೇಕಾಗುತ್ತೆ. ಇವಾಗೆಲ್ಲ ನಮ್ಗೆ ಸಿಕ್ಲಿಲ್ಲ ಅದು. ನಾವು ತುಂಬಾನೇ ಟ್ರೈ ಮಾಡಿದ್ವಿ, ಅದಕ್ಕೋಸ್ಕರ ಬೇಡ. ಇವಾಗ SST ಟೋಕನ್ ಅಂತ ಮಾಡಿದ್ದಾರೆ, ಆ ದರ್ಶನಕ್ಕೆ ಹೋದ್ರೆ ಆಯ್ತು ಅಂದ್ಬಿಟ್ಟು ನಾವು SST ಟೋಕನ್ ದರ್ಶನ ಅಂದ್ರೆ ತಿರುಪತಿಯಲ್ಲಿ ಒಂದು ದಿನ ಮುಂಚೆ ಕೊಡ್ತಾರೆ. ನಾಳೆ ದರ್ಶನ ಇದ್ರೆ ಇವತ್ತಿನ ದಿನ SST ಟೋಕನ್, ಸರ್ವ ಸೇವಾ ದರ್ಶನ ಅಂತ ಟೋಕನ್ ಇಶ್ಯೂ ಮಾಡ್ತಾರೆ. ಆ ಟೋಕನ್ ದರ್ಶನಕ್ಕೆ ಹೋಗೋಣ. ಮಕ್ಳಿರೋದ್ರಿಂದ ನಾವು ರಿಸ್ಕ್ ತಗೊಳೋದ್ ಬೇಡ ಅಂತ ಅನ್ಕೊಂಡ್ವಿ. ನಾವು ಆನ್ಲೈನ್ ಅಲ್ಲೆಲ್ಲ ನೋಡ್ತಿರೋದ್ರಿಂದ ಧರ್ಮ ದರ್ಶನ ಆದ್ರೆ ನಮಗೆ 18 to 19 ಅವರ್ಸ್ ಆಗುತ್ತೆ. 20 ಅವರ್ಸ್ ಆಗ್ಬೋದು, ಯಾಕಂದ್ರೆ 20 ಇಂದ ಮೇಲೂ ಆಗ್ಬೋದು. ನಾವು ಹೋಗಿದ್ರು ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ ಅಂತ ನಮಗ್ ಫಸ್ಟೇ ಗೊತ್ತಿದ್ರಿಂದ ನಾವು ಪ್ಲಾನ್ ಮಾಡ್ಕೊಂಡ್ವಿ. ಇಲ್ಲ 2 ಅವರ್ಸ್ ವೇಟ್ ಮಾಡಿದ್ರು ಪರವಾಗಿಲ್ಲ, ನಾವು ತಿರುಪತಿಯಲ್ಲೇ ವೇಟ್ ಮಾಡಿ SST ಟೋಕನ್ ದರ್ಶನ ತಗೊಳ್ಳೋಣ ಅಂತ. ನಾವು ವ್ಯಾನ್ ಅವ್ರನ್ನ ಕೇಳಿದ್ವಿ, ನಾವು TT ಗಾಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅವ್ರನ್ನ ಕೇಳಿದ್ವಿ ಎಲ್ಲಿ ಕ್ಯೂ ಕಡಿಮೆ ಇರುತ್ತೆ SST ಟೋಕನ್ ದರ್ಶನಕ್ಕೆ ಅಂತ. ಅವ್ರು ಹೇಳಿದ್ದು ರೈಲ್ವೆ ಸ್ಟೇಷನ್ ಹತ್ರ ಆದ್ರೆ ಟ್ರೈನ್ ಇಂದ ಇಳ್ದವ್ರೆಲ್ಲ ಅಲ್ಲಿನೇ ಬರ್ತಾರೆ, ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಬಸ್ ಸ್ಟ್ಯಾಂಡ್ ಹತ್ರ ಇರುವಂತಹ ಶ್ರೀನಿವಾಸ ಕಾಂಪ್ಲೆಕ್ಸಿಗೆ ಹೋಗಿ, ಅಲ್ಲಿ ಒಂದ್ ಸ್ವಲ್ಪ ರಶ್ ಕಡಿಮೆ ಇರ್ತಾರೆ ಅಂತ ಹೇಳಿದ್ರು. ಆದ್ರೆ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಎಲ್ಲಾ ಕಡೆ ರಶ್ ಇರ್ತಾರೆ ಅಂತ ಅಂತೂ ನಮಗ್ ಗೊತ್ತಿತ್ತು. ನಾವಂತೂ ತಿರುಪತಿ ಬಾಲಾಜಿ ದರ್ಶನ ಮಾಡ್ಬೇಕು, ನೆಕ್ಸ್ಟ್ ಆ ಕಡೆ ಈ ಕಡೆ ಪ್ಲೇಸ್ ನೋಡ್ತೀವ ಅನ್ನೋದು ನಮಗೆ ಅಷ್ಟೊಂದು ಕನ್ಫರ್ಮ್ ಇರ್ಲಿಲ್ಲ. ಯಾಕಂದ್ರೆ ನಮಗೆ ಇಲ್ಲೇ ಒಂದಿನ ವೇಸ್ಟ್ ಆಗುತ್ತೆ ಅನ್ನೋದು ನಮಗೆ ಮೊದ್ಲೇನೆ ಗೊತ್ತಿತ್ತು. SST ಟೋಕನ್ ತಗೊಳ್ಳೋದಿದ್ರೆ ನೀವು ಮಕ್ಳಿರೋದ್ರಿಂದ ಬೆಸ್ಟ್ ಅಂತ ಹೇಳಿದ್ರೆ SST ಟೋಕನ್ ಅಂತಾನೆ ಹೇಳ್ಬೋದು. ನೀವು ಕೂಡ ತಿರುಪತಿ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ SST ಟೋಕನ್ ಬೆಸ್ಟ್ ಆಗಿರುತ್ತೆ. ನೀವು ತಿರುಪತಿಯಲ್ಲಿ 3 ಕಡೆ ಈ ಟೋಕನ್ಸ್ ನ ಇಶ್ಯೂ ಮಾಡ್ತಾರೆ. ಪ್ರತಿದಿನ ಈ ಟೋಕನ್ಸ್ ನ ಇಶ್ಯೂ ಮಾಡ್ತಾರೆ. ಮಾರ್ನಿಂಗ್ ಕೂಡ, ಮೊದ್ಲೆಲ್ಲ ಮಾರ್ನಿಂಗ್ ಕೂಡ ಇಶ್ಯೂ ಮಾಡ್ತಿದ್ರಂತೆ, ಕೊಡ್ತಾ ಇದ್ರು. ಆದ್ರೆ ಇವಾಗ ಹೇಗ್ ಮಾಡಿದ್ದಾರೆ ಅಂದ್ರೆ ಮಧ್ಯಾಹ್ನ 12 ಗಂಟೆ ಮೇಲೆ ಟೈಮಿಂಗ್ಸ್ ಇಲ್ಲ. ರಶ್ ಇದ್ರೆ ಬೇಗನೆ ಇಶ್ಯೂ ಮಾಡ್ಬೋದು, ಒಂದ್ 11:30 12ಗೆಲ್ಲ. ರಶ್ ಇಲ್ಲ, ಕಡಿಮೆ ಇದಾರೆ ಅಂತ ಅಂದ್ರೆ ಒಂದ್ 2 o'clock ಒಳಗಡೆ ಅಂತೂ ಇಶ್ಯೂ ಮಾಡ್ತಾರೆ. ಈ ಟೋಕನ್ ನ ನೀವು 3 ಕಡೆ ತಗೊಬೇಕಾಗಿರುತ್ತೆ. ತಗೊಬಹುದು, ಎಲ್ಲಾದ್ರೂ ತಗೊಬಹುದು. ಮತ್ತೆ ನಾವು ಈ ಟೋಕನ್ ತಗೊಂಡ್ರೆ ಏನ್ ಮೆಟ್ಲೆಲ್ಲ ಹತ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ನಮ್ಮ ಓನ್ ವೆಹಿಕಲ್ಸ್ ಎಲ್ಲಾರು ಆಗ್ಬೋದು, ಅಲ್ಲಿ ಗಾಡಿ ಆದ್ರೂ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ನಡ್ಕೊಂಡು ಹೋಗ್ತಾರಲ್ವಾ, ಬೆಟ್ಟ ಹತ್ತುತ್ತಾರಲ್ವಾ, ಹಾಗಾದ್ರೂ ಹೋಗ್ಬೋದು. ನೀವು ಯಾವ ತರನಾದ್ರೂ ಹೋಗ್ಬೋದು. ನಾವು ಬಂದಿದ್ದು ಶ್ರೀನಿವಾಸಂ ಕಾಂಪ್ಲೆಕ್ಸಿಗೆ ಬಂದ್ವಿ. ಇದಿರೋದು ಬಸ್ ಸ್ಟ್ಯಾಂಡ್ ಪಕ್ಕ. ಮತ್ತೆ ಇನ್ನೊಂದ್ ಪ್ಲೇಸ್ ಅಲ್ಲಿ ಅಂತ ಅಂದ್ರೆ ವಿಷ್ಣು ನಿವಾಸಂ, ಆ ಕಾಂಪ್ಲೆಕ್ಸ್ ಅಲ್ಲೂ ಕೊಡ್ತಾರೆ. ಆ ವಿಷ್ಣು ನಿವಾಸಂ ಕಾಂಪ್ಲೆಕ್ಸ್ ಬರೋದು ರೈಲ್ವೆ ಸ್ಟೇಷನ್ ಎದುರುಗಡೆನೆ ಇದೆ. ಅಲ್ಲೂ ಕೂಡ ನೀವು ಹೋಗಿ ಟಿಕೆಟ್ಸ್ ನ ಕಲೆಕ್ಟ್ ಮಾಡ್ಕೊಬಹುದಾಗಿರುತ್ತೆ. ಮತ್ತೆ ಇನ್ನ ಒಂದು ಕಡೆ ಕೊಡ್ತಾರೆ, ಅದು ಭೂದೇವಿ ಕಾಂಪ್ಲೆಕ್ಸ್. ಇದು ಅಲಿಪಿರಿ ಮಾರ್ಗದಲ್ಲೇ ಬರುತ್ತೆ. ಅಲ್ಲೇನೆ ನೀವು ತಗೊಂಡು
ಟಿಕೆಟ್ಸ್ನ ಬೆಟ್ಟ ಹತ್ತೋರು ಬೆಟ್ಟ ಹತ್ಕೊಂಡು ಹೋಗ್ಬೋದಾಗಿರುತ್ತೆ. ನಾವು ಒಂದು 9-9:30ಗೆಲ್ಲ ಬಂದ್ಬಿಟ್ಟು ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಲಗೇಜ್ ಎಲ್ಲ ನಾವು ಲಗೇಜ್ ಕೌಂಟರ್ ಅಲ್ಲಿ ಇಡೋಣ ಅಂತ ಹೋದ್ವಿ. ಅಲ್ಲೇ ಪಕ್ಕದಲ್ಲಿ ಲಗೇಜ್ ಕೌಂಟರ್ಸ್ ಕೂಡ ಇರುತ್ತೆ ನಿಮ್ಗೆ ತಿರುಪತಿಯಲ್ಲೇ. ಶ್ರೀನಿವಾಸಂ ಕಾಂಪ್ಲೆಕ್ಸ್ ಬರುತ್ತಲ್ಲ ಅದ್ರ ಪಕ್ಕದಲ್ಲೇ ಲಗೇಜ್ ಕೌಂಟರ್ಸ್ ಕೂಡ ಇರುತ್ತೆ, ಅಲ್ಲಿ ಕೂಡ ಇಡ್ಬೋದಾಗಿರುತ್ತೆ. ಆದ್ರೆ ಅಲ್ಲಿ ಕ್ಯೂ ಇತ್ತು ಮತ್ತೆ ವೇಟಿಂಗ್ ಇದ್ದಿದ್ರಿಂದ ನಾವು ಲಗೇಜ್ ನ ನಮ್ ಜೊತೆನೆ ತಗೊಂಡ್ ಬಂದ್ವಿ. ಕ್ಯೂ ಕೂಡ ಮೂವ್ ಆಯ್ತು. ಅದಾದ್ಮೇಲೆ ಈ ತರ ಕಂಪಾರ್ಟ್ಮೆಂಟ್ಸ್ ಇರುತ್ತೆ, ಇಲ್ಲಿನೇ ನಿಮ್ಗೆ ಲಾಕ್ ಮಾಡ್ತಾರೆ. ಒಂದು 2 ಅವರ್ಸ್ ನಾವು ವೇಟ್ ಮಾಡಿದ್ವಿ. 10:30ಗೆಲ್ಲ ನಾವು ಕುತ್ಕೊಂಡ್ರೆ 12 ಇಶ್ಯೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ವರೆಗೆ ನಾವು ಮಕ್ಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡ್ಕೊಂಡು ಅಲ್ಲೇ ನಿಮಗೆ ಕಾಫಿ ಆಗಿರ್ಬೋದು, ಹಾಲಾಗಿರ್ಬೋದು, ಮತ್ತೆ ತುಂಬಾ ಟೈಮ್ ಆದ್ರೆ ನಿಮ್ಗೆ ಊಟ ಕೂಡ ಇಶ್ಯೂ ಮಾಡ್ತಾರೆ. ಏನು ತೊಂದರೆ ಆಗಲ್ಲ. ನೀಟಾಗಿ ನೀವು SST ಟೋಕನ್ ನ ತಗೊಬೋದಾಗಿರುತ್ತೆ. ಮತ್ತೆ ನೀವು ಸಣ್ಣ ಮಕ್ಳನ್ನ ಏನಾದ್ರು ಕರ್ಕೊಂಡು ಹೋಗ್ತಿದೀವಿ ಅಂತ ಅಂದ್ರೆ 1 ವರ್ಷದಿಂದ ಪುಟ್ಟ ಮಕ್ಳು ಇರ್ತಾರಲ್ವಾ, ಅವರು ಕರ್ಕೊಂಡು ಹೋಗ್ತಿದೀವಿ ಅಂತ ಅಂದ್ರೆ ನೀವು ಅವ್ರದ್ದು ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಪೇರೆಂಟ್ಸ್ ಆಧಾರ್ ಕಾರ್ಡ್ ತಗೊಂಡು ನೀವು ಸುಭದ್ರಂ ಕಾಂಪ್ಲೆಕ್ಸ್ ಅಂತ ಇರುತ್ತೆ, ಅದು ದೇವಸ್ಥಾನದ ಪಕ್ಕದಲ್ಲೇ ಬರುತ್ತೆ. ಅಲ್ಲಿ ಹೋದ್ರೆ ನಿಮಗೆ ಬೇಗನೆ 1 ಗಂಟೆ 1:30 ಗಂಟೆಲೆಲ್ಲ ದರ್ಶನ ಆಗ್ಬಿಡುತ್ತೆ. ಈ SST ಟೋಕನ್ ತಗೊಳ್ಳಿಕ್ಕೆ ನಿಮ್ಗೂ ಕೂಡ ಏನು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ತಗೊಂಡ್ ಹೋದ್ರೆ ಸಾಕು. ಮತ್ತೆ ಮಕ್ಳಿಗೇನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಬೇಗನೆ ಕ್ಯೂ ಕೂಡ ಮೂವ್ ಆಗ್ತಾ ಇರುತ್ತೆ. ಬೇಗನೆ ನಿಮ್ಗೆ SST ಟೋಕನ್ ಸಿಕ್ಕರೆ ದರ್ಶನ ಕೂಡ ಬೇಗ ಆಗ್ಬಿಡುತ್ತೆ. 12 ಇಯರ್ಸ್ ಇಂದ ಕಡಿಮೆ ಮಕ್ಕಳು, ಏನು 12 ವರ್ಷದಿಂದ ಚಿಕ್ಕ ಮಕ್ಕಳಿಗೆ ತಗೊಳ್ಳೋ ಹಾಗಿಲ್ಲ. 12 ವರ್ಷದಿಂದ ದೊಡ್ಡ ಮಕ್ಕಳಿಗೆ ನಾವು ಟೋಕನ್ಸ್ ನ ತಗೋಬೇಕಾಗುತ್ತೆ. ನಮ್ನ ಸ್ಕ್ಯಾನ್ ಮಾಡ್ತಾರೆ, ಅಲ್ಲಿ ನಮ್ಮ ಮುಖನ ಸ್ಕ್ಯಾನ್ ಮಾಡಿ ನಮಗೆ ಟಿಕೆಟ್ ನ ಇಶ್ಯೂ ಮಾಡ್ತಾರೆ. ನಮ್ಗೆ ಟಿಕೆಟ್ಸ್ ಮಾರನೇ ಬೆಳಿಗ್ಗೆ ಎಷ್ಟ್ ಗಂಟೆಗಾದ್ರೂ ಸಿಗ್ಬೋದು. ಬೆಳಗಿನ ಜಾವ 3 ಗಂಟೆಯಿಂದ ಹಿಡಿದು ಎಷ್ಟ್ ಗಂಟೆಗಾದ್ರೂ ಸಿಗ್ಬೋದು. ನೀವು ಅವತ್ತಿನ ದಿನ ಎಷ್ಟ್ ಗಂಟೆಗೆ ಹೋದ್ರು ಬಿಡ್ತಾರೆ. ನಮಗೆ 12 o'clock ಸಿಕ್ಕಿತ್ತು ಟೋಕನ್. ನಮಗೆ ನಾವು 10-10:30ಗೆಲ್ಲ ಕ್ಯೂಗೆ ಹೋಗಿ ನಿಂತ್ಕೊಂಡ್ವಿ. ದರ್ಶನ ಆಗಿದ್ದು 7 hours ಅಲ್ಲಿ ನಮ್ಗೆ ದರ್ಶನ ಆಯ್ತು. ಯಾಕಂದ್ರೆ ಸಂಡೇ ಆಗಿರೋದ್ರಿಂದ 7 hours ಆಗಿದೆ. ನೀವು ಬೇಗನೆ ಇನ್ನ ಬೇಗ ಹೋಗ್ತೀವಿ ಅಂತ ಅಂದ್ರೆ ಬೇಗನೆ ಆಗ್ಬಿಡುತ್ತೆ. ಈಗ ವೀಕ್ ಡೇಸ್ ಅಲ್ಲೆಲ್ಲ ಇನ್ನ ಬೇಗ 3-2 hours ಅಲ್ಲೆಲ್ಲ ಆಗಿರೋರು ಕೂಡ ಇದ್ದಾರೆ. ಸಂಡೇ ಆಗಿರೋದ್ರಿಂದ ನಮಗೆ ಸ್ವಲ್ಪ 7 hours ಆಯ್ತು ಅಂತ ಹೇಳ್ಬೋದು. ತುಂಬಾ ಕೌಂಟರ್ಸ್ ಇರೋದ್ರಿಂದ ಬೇಗ ಬೇಗ ದರ್ಶನ ಟಿಕೆಟ್ ನ ಇಶ್ಯೂ ಮಾಡ್ತಾರೆ. ನಾವು ಮಕ್ಳೆಲ್ಲ ಇದ್ದಿದ್ರಿಂದ ತುಂಬಾನೇ ಕಷ್ಟ ಆಗ್ಬೋದೇನೋ ಅಂತ ಅನ್ಕೊಂಡ್ವಿ. ಹಾಗೇನಾಗ್ಲಿಲ್ಲ, ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ನೀವು ಕೂಡ 2026 ಅಲ್ಲಿ ತಿರುಪತಿ ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ನೀವು ಯಾವ್ದು 300 rupees ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ನೀವು SST ಟೋಕನ್ ನ ತಗೊಂಡು ಹೋಗೋದ್ರಿಂದ ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಹೀಗೆ 1 ಗಂಟೆ ಅಷ್ಟಲ್ಲೆಲ್ಲ ಟೋಕನ್ ಸಿಕ್ತು. ನಾವು ಮತ್ತೆ ಬಂದ್ಬಿಟ್ಟು ಇಲ್ಲಿ ಒಂದು ಗಾಡಿ ಮಾಡ್ಕೊಂಡು ನಾವು ಬೆಟ್ಟ ಹತ್ತಕ್ಕೆ ಹೊರಟ್ವಿ. ಬೆಟ್ಟಕ್ಕೆ ಹೋಗೋಣ ಮೇಲೆ ಅಂತ. ಬೆಟ್ಟಕ್ಕೆ ಹೋದ್ಮೇಲೆ ನಿಮಗೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದ್ರೆ ರೂಮ್ ಎಲ್ಲ ಮಾಡ್ಕೊಬೇಕು ಅಂತಂದ್ರೆ ನಾವು ಬೆಟ್ಟಕ್ಕೆ ಬೇಗ ಹೋಗ್ಬೇಕಾಗಿರುತ್ತೆ. 1 ಗಂಟೆ ಒಳಗಡೆ ಹೋದ್ರೆ ನಮ್ಗೆ ರೂಮ್ ಸಿಗುತ್ತೆ. 1 ಗಂಟೆ ಮೇಲ್ ಹೋದ್ರೆ ನಮ್ಗೆ ರೂಮ್ ಸಿಗೋದು ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ತುಂಬಾ ಕಾಂಪ್ಲೆಕ್ಸ್ ಗಳಿದೆ. ಅಲ್ಲಿ ಲಾಕರ್ಸ್ ಫೆಸಿಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಲಾಕರ್ಸ್ ಇದೆ, ಅಲ್ಲೇ ನಿಮಗೆ ರೂಮ್ಸ್ ಎಲ್ಲ ಕೊಡ್ತಾರೆ. ಚಾಪೆಯಿಂದ ಹಿಡಿದು ಬೆಡ್ಶೀಟ್ಸ್ ಎಲ್ಲ ಕೊಡ್ತಾರೆ. ಮತ್ತೆ ಬಾತ್ರೂಮ್ಸ್ ಕೂಡ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಅಲ್ಲಿ ನೀವು ಹೋಗ್ಬಿಟ್ಟು ಲಾಕರ್ಸ್ ನ ತಗೊಂಡು ನೀವು ಅಲ್ಲಿ ಉಳ್ಕೊಳ್ಬಹುದು. ತುಂಬಾ ದೊಡ್ಡ ಲಗೇಜಸ್ ಎಲ್ಲ ಇಟ್ಕೊಂಡು ಹೋಗಕ್ ಹೋಗ್ಬೇಡಿ, ಯಾಕಂದ್ರೆ ಲಾಕರ್ ಅಲ್ಲಿ ಹಿಡಿಯಲ್ಲ. ಅದಕ್ಕೋಸ್ಕರ ಸ್ಮಾಲ್ ಲಗೇಜಸ್ ಒಂದ್ 2-3 ಮಾಡ್ಕೊಂಡ್ರೆ ನಮ್ಗೆ 1 ಲಾಕರ್ ತಗೊಂಡ್ರೆ ಸಾಕು. 15 ಮೆಂಬರ್ಸ್ ಹೋಗ್ತಿದೀವಿ ಅಂತ ಅಂದ್ರೆ ನಮ್ಗೆ 4 ಲಾಕರ್ಸ್ ನ ಎಲ್ಲಾರು ಆಧಾರ್ ಕಾರ್ಡ್ ನ ತೋರಿಸಿದ್ರೆ ಲಾಕರ್ ಸಿಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿ ನಾವು ರೂಮ್ ತರ ಇರುತ್ತೆ, ಅಲ್ಲಿ ಹೋಗಿ ಉಳ್ಕೊಬಹುದು. ನಿಮಗೆ ರೂಮ್ ಬೇಕೇ ಬೇಕು ಅಂತಂದ್ರೆ ನೀವು ಸಂಜೆ ಒಂದ್ಸರಿ ಹೋಗಿ ನೀವು ವಿಚಾರಿಸಿದ್ರೆ ರೂಮ್ ಇದ್ರೆ ಖಾಲಿ ಇದ್ರೆ ಕೊಡ್ತಾರೆ. ಇಲ್ಲಾಂದ್ರೆ ರೂಮ್ ಎಲ್ಲ 1 ಗಂಟೆ ಒಳಗಡೆನೆ ಅಲ್ಲಿ ಸ್ಟಾಪ್ ಮಾಡ್ಬಿಟ್ಟಿರ್ತಾರೆ. ರೂಮ್ಸ್ ಎಲ್ಲ ಖಾಲಿ ಇರಲ್ಲ. ನಿಮಗೆ ಏನಿದ್ರು ರೂಮ್ ಬೇಕೇ ಬೇಕು ಅಂತ ಅಂದ್ರೆ ನೀವು ಬೆಳಿಗ್ಗೆನೆ 1 ಗಂಟೆ ಒಳಗಡೆನೆ ನೀವು ತಲುಪಬೇಕಾಗಿರುತ್ತೆ ತಿರುಮಲನ. ಇನ್ನ ಏನಾದ್ರೂ 2026ರಲ್ಲಿ ನಮ್ಮ ತಿರುಪತಿ ದರ್ಶನದ ಬಗ್ಗೆ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂತಿದ್ರೆ, ನೀವು ಕೂಡ ಪ್ಲಾನ್ ಮಾಡ್ಬೇಕು ಅಂತ ಇದ್ರೆ ಹೋಗಕ್ಕೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಷ್ಟು ಗೊತ್ತು ಅಷ್ಟನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಇನ್ಫಾರ್ಮೇಶನ್ ನ.
ಇನ್ನ ತಿರುಮಲದಲ್ಲಿ ಒಂದಿನ ನಮ್ದು ಹೇಗಿತ್ತು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇವತ್ತಿನ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.